10ನೇ ತರಗತಿ ವಿದ್ಯಾರ್ಥಿಗಳಿಗೆ 2ನೇ ದಿನದ ಹಿಂದಿ ತರಗತಿಗೆ ಸ್ವಾಗತ. ಈ ದಿನ ನಾವು ಪ್ರೇಮ್ಚಂದ್ ಅವರು ಬರೆದಿರುವ ಕಾಶ್ಮೀರಿ ಸೇಬ್ ಪಾಠದ ಉಳಿದ ಭಾಗವನ್ನು ನೋಡೋಣ. ಯಹ ತೋ ಸಾಫ್ ಧೋಕಾ ಹೈ, ಇದು ನಿಜಕ್ಕೂ ಮೋಸ. ಲೇಖಕರು ಹೇಳ್ತಿದ್ದಾರೆ, ಮಗರ್ ಇಸ್ ಧೋಕೆ ಮೇ ಮೇರಾ ಭಿ ಸಹಯೋಗ್ ಥಾ. ಮಗರ್ ಇಸ್ ಧೋಕೆ ಮೇ, ಮಗರ್ ಆದ್ರೆ ಈ ಮೋಸದಲ್ಲಿ ಮೇರಾ ಭಿ ಸಹಯೋಗ್ ಥಾ, ಈ ಮೋಸದಲ್ಲಿ ನನ್ನದು ಪಾಲಿದೆ ಎಂದು ಲೇಖಕರು ಹೇಳ್ತಿದ್ದಾರೆ. ಅಂದ್ರೆ ಏನ್ ಹೇಳ್ತಿದಾರಪ್ಪ ಅಂದ್ರೆ, ಅಂಗಡಿಯ ಮೋಸ ಮಾಡೋದ್ರಲ್ಲಿ ನನ್ನದು ಪಾಲಿದೆ, ನನ್ನದು ಸಹಯೋಗವಿದೆ ಎಂದು ಹೇಳ್ತಿದ್ದಾರೆ. ಮೇರಾ ಉಸ್ಕೆ ಹಾತ್ ಮೇ ರುಮಾಲ್ ರಖ್ ದೇನಾ ಮಾನೋ ಉಸೆ ಧೋಕಾ ದೇನೆ ಕಿ ಪ್ರೇರಣಾ ಥಿ. ಮೇರಾ ಉಸ್ಕೆ ಹಾತ್ ಮೇ, ನಾನು ಅವನ ಕೈಯಲ್ಲಿ ರುಮಾಲ್ ಕೊಟ್ನಲ್ಲ, ರುಮಾಲ್ ವಸ್ತ್ರವನ್ನು ಕೊಟ್ನಲ್ಲ, ಮಾನೋ ಉಸೆ ಧೋಕಾ ದೇನೆ ಕಿ ಪ್ರೇರಣಾ ಥಿ, ಏನು ಅದು ಅವನಿಗೆ ಧೋಕಾ ಮಾಡ್ಲಿಕ್ಕೆ, ಮೋಸ ಮಾಡ್ಲಿಕ್ಕೆ ನಾನು ಪ್ರೇರಣೆ ಕೊಟ್ಟಂಗಾಯ್ತು, ನಾನು ಅವನಿಗೆ ಪ್ರೇರಣೆ ಕೊಟ್ಟಂಗಾಯ್ತು. ಉಸ್ಮೆ ಭಾಪ್ ಲಿಯಾ ಕಿ ಯಹ ಮಹಾಶಯ್ ಅಪ್ನಿ ಆಂಖೋ ಸೆ ಕಾಮ್ ಲೇನೆ ವಾಲೆ ಜೀವ್ ನಹಿ ಹೈ. ಅವನು ಗುರ್ತು ಹಿಡ್ಕೊಂಡ್ಬಿಟ್ಟ, ಏನಂತ, ಈ ಮಹಾಶಯ, ಈ ವ್ಯಕ್ತಿ ಅಪ್ನಿ ಆಂಖೋ ಸೆ ಕಾಮ್ ಲೇನೆ ವಾಲೆ, ತನ್ನ ಕಣ್ಣಿಗೆ ಕೆಲಸ ಕೊಡುವ ವ್ಯಕ್ತಿಯಲ್ಲ, ತನ್ನ ಕಣ್ಣಿಗೆ ಶ್ರಮ ಕೊಡುವ ವ್ಯಕ್ತಿಯಲ್ಲ, ತನ್ನ ಕಣ್ಣಿಂದ ಕೂಲಂಕುಷವಾಗಿ ವಿಚಾರಿಸಿ ಕೊಂಡುಕೊಳ್ಳುವ ವ್ಯಕ್ತಿಯಲ್ಲ ಎಂದು ನಿರ್ಧಾರ ಮಾಡಿಕೊಂಡ. ಅವ್ರನ್ನ ಇತನೆ ಚೌಕಸ್ ಹೈಕಿ ಘರ್ ಸೆ ಲೌಟಾನೆ ಆಯೆ, ಮತ್ತು ಇವನು ತನ್ನ ಕಣ್ಣಿಗೆ ಕೆಲಸ ಕೊಡುವ ವ್ಯಕ್ತಿಯಲ್ಲ, ಮತ್ತು ಇವನಲ್ಲಿ ಇಷ್ಟು, ಚೌಕಸ್ ಅಂದ್ರೆ ಏನು, ಸಾವಧಾನ, ಸಮಾಧಾನ, ಇವನಲ್ಲಿ ಇಷ್ಟು ಸಾವಧಾನ ಇಲ್ಲ, ಇವನು ಹಣ್ಣುಗಳನ್ನ ಮನೆಗೆ ತಗೊಂಡು ಹೋಗ್ಬಿಟ್ಟು ಹಾಳಾಗಿದೆ ಎಂದು ನನಗೆ ವಾಪಸ್ ತಂದು ಕೊಡುವಷ್ಟು ಸಾವಧಾನ ಇವನಲ್ಲಿಲ್ಲ, ಇವನು ತಂದು ಕೊಡುವ ಜೀವಿಯೂ ಅಲ್ಲ ಎಂದು ಅಂಗಡಿಯವ ತಿಳಿದುಕೊಂಡ. ಆದ್ಮಿ ಬೇಮಾನಿ ತಬಿ ಕರ್ತಾ ಹೈ, ಮನುಷ್ಯ ಬೇಮಾನಿ ಅವಾಗ್ಲೇ ಮಾಡೋದು, ಮೋಸ ಅವಾಗ್ಲೇ ಮಾಡೋದು, ಜಬ್ ಉಸೆ ಅವಸರ್ ಮಿಲ್ತಾ ಹೈ, ಅವನಿಗೆ ಯಾವಾಗ ಅವಕಾಶ ಸಿಗತ್ತೆ ಅವಾಗ್ಲೇ ಮನುಷ್ಯ ಮೋಸ ಮಾಡೋದು. ವ್ಯಾಪಾರಸ್ಥರು ಕೂಡ ಅವಾಗ್ಲೇ ಮೋಸ ಮಾಡೋದು. ನಾವು ಗ್ರಾಹಕರು ಕೊಂಡುಕೊಳ್ಳುವಾಗ ಕೂಲಂಕುಷವಾಗಿ ವಿಚಾರಿಸಿ ಕೊಂಡುಕೊಳ್ಳದೆ ಹೋದರೆ ಆ ಸಮಯದಲ್ಲಿ ಅವನಿಗೆ ಮೋಸ ಮಾಡಲು ಅವಕಾಶ ಕೊಟ್ಟಂಗಾಗಿ ಆ ಅವಸರದಲ್ಲಿ ಅವನು ನಮಗೆ ಮೋಸ ಮಾಡುತ್ತಾನೆ. ಬೇಮಾನಿ ಕಾ ಅವಸರ್ ದೇನಾ ಚಾಯೆ ವಹ ಅಪ್ನೆ ಢೀಲೆಪನ್ ಸೆ ಹೋ ಯಾ ಸಹಜ್ ವಿಶ್ವಾಸ್ ಸೆ. ಬೇಮಾನಿ ಕಾ ಅವಸರ್ ದೇನಾ, ಮೋಸ ಮಾಡ್ಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಾಗ, ಚಾಹೆ ವಹ ಅಪ್ನೆ ಢೀಲೆಪನ್ ಸೆ ಹೋ, ಏನು ಅದು ನಮ್ಮ ಸಡಿಲತನದಿಂದ ಆಗಿರ್ಬೋದು. ಢೀಲೆಪನ್ ಅಂದ್ರೆ ಏನು, ಸಡಿಲತನದಿಂದ ಆಗಿರ್ಬೋದು. ಯಾ ಸಹಜ್ ವಿಶ್ವಾಸೆ, ನಾವು ಸಹಜವಾಗಿ ಎಲ್ಲರ ಮೇಲೆ ವಿಶ್ವಾಸ ಇಟ್ಬಿಡ್ತೀವಿ, ಸಹಜವಾಗಿ ಎಲ್ಲರನ್ನು ನಂಬಿಡ್ತೀವಿ. ನಾವು ಉದಾಹರಣೆಗೆ ಏನಾದ್ರು ಮಾರ್ಕೆಟಿಗೆ ತಗೊಳಕ್ ಹೋಗ್ತಿದೀವಪ್ಪ ಅಂದ್ರೆ, ನಾವು ವ್ಯಾಪಾರ ಮಾಡುವವ, ಉದಾಹರಣೆಗೆ ಒಂದು ಹಣ್ಣಿನ ವ್ಯಾಪಾರ ಮಾಡ್ತಿದ್ದಾನಂದ್ರೆ ಅವನ್ ಏನ್ ಹೇಳ್ತಾನೆ ಅದನ್ನ ನಂಬಿಡ್ತೀವಿ, ಸಡಿಲವಾಗಿ ಅವನ ಮೇಲೆ ವಿಶ್ವಾಸ ಇಟ್ಬಿಡ್ತೀವಿ. ನಾವು ಯಾವಾಗ ನಮ್ಮ ಸಡಿಲತನವನ್ನ ವ್ಯಾಪಾರಸ್ಥರಿಗೆ ತೋರಿಸ್ತೀವೋ, ಯಾವಾಗ ನಾವು ಸಹಜವಾಗಿ ಆ ವ್ಯಾಪಾರಿಗಳಿಗೆ ನಂಬ್ತೀವೋ, ಅವಾಗ್ಲೇ ಅವನಿಗೆ ಏನು ಮೋಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂಗೆ. ಬೇಮಾನಿ ಮೇ ಸಹಯೋಗ್ ದೇನಾ ಹೈ, ನಾವ್ ಯಾವಾಗ ಸಡಿಲತನ ತೋರಿಸಿ ಅವ್ರ ಮೇಲೆ ಸಹಜವಾಗಿ ವಿಶ್ವಾಸ ತೋರಿಸ್ತೀವೋ ಅವಾಗೇನು ನಾವು ಬೇಮಾನಿ ಮಾಡ್ಲಿಕ್ಕೆ, ಮೋಸ ಮಾಡ್ಲಿಕ್ಕೆ ಅವ್ರಿಗೆ ಸಹಯೋಗ ಕೊಟ್ಟಂಗಾಗತ್ತೆ, ಅವರಿಗೆ ಸಹಾಯ ಮಾಡ್ದಂಗಾಗತ್ತೆ. ಪಡೆ ಲಿಖೆ ಬಾಬುವೋ ಅವ್ರ ಕರ್ಮಚಾರಿಯೋ ಪರ್ ತೋ ಅಬ್ ಕೋಯಿ ವಿಶ್ವಾಸ್ ನಹಿ ಕರ್ತಾ. ಪಡೇಲಿಕೆ ಅಂದ್ರೆ ಓದ್ದವ್ರು, ಪಡೇಲಿಕೆ ಅಂದ್ರೆ ಏನು, ಓದ್ದವ್ರು. ಬಾಬುವೋ ಅಂದ್ರೆ ಸೂಟು ಬೂಟು ಹಾಕೊಂಡವ್ರು. ಆಗಿನ ಕಾಲದಲ್ಲಿ ಓದಿರುವಂತಹ ವ್ಯಕ್ತಿಗಳು ಸೂಟು ಬೂಟು ಹಾಕೊಂಡ್ರೆ ಅವ್ರಿಗೆ ಬಾಬುವೋ ಎಂದು ಕರಿತಿದ್ರು. ಇದು ಹಳೆ ಕತೆ ಅಲ್ವಾ, ಅದಕ್ಕೆ ಇದ್ರಲ್ಲಿ ಈ ಪದ ಬಳಸಿದ್ದಾರೆ. ಪಡೇಲಿಕೆ ಬಾಬುವೋ ಅಂದ್ರೆ ಓದಿರುವ, ಸುಟು ಬುಟು ಹಾಕೊಂಡಿರುವ ವ್ಯಕ್ತಿಗಳು. ಕರ್ಮಚಾರಿಯೋ ಪರ್, ಕರ್ಮಚಾರಿಯೋ ಅಂದ್ರೆ ನೌಕರರು. ಅಬ್ ಕೋಯಿ ವಿಶ್ವಾಸ್ ನಹಿ ಕರ್ತಾ, ಇವಾಗ ಯಾರು ವಿಶ್ವಾಸ ಮಾಡಲ್ಲ, ಯಾರು ಅವರನ್ನ ನಂಬಲ್ಲ. ಕಿಸಿ ಥಾನೆ ಯಾ ಕಚೇರಿ ಯಾ ಮುನ್ಸಿಪಾಲ್ಟಿಯೋ ಮೇ ಚಲೆ ಜಾಯಿಯೇ, ಆಪ್ಕಿ ಐಸಿ ದುರ್ಗತಿ ಹೋಗಿ ಕಿ ಆಪ್ ಬಡಿ ಸೆ ಬಡಿ ಹಾನಿ ಉಠಾಕರ್ ಭಿ ಉಧರ್ ನಾ ಜಾಯೇಗಿ. ಕಿಸಿ ಥಾನೆ, ಥಾನೆ ಅಂದ್ರೆ ಏನು, ಪೊಲೀಸ್ ಸ್ಟೇಷನ್, ರೈಲ್ವೆ ಸ್ಟೇಷನ್ ಆಗಿರ್ಬೋದು. ಯಾ ಕಚೇರಿ, ಕಚೇರಿ ಅಂದ್ರೆ ದಫ್ತರ್ ಅಂತಾನು ಹೇಳ್ತಾರೆ, ಕಚೇರಿ, ಆಫೀಸಿಗೆ ಹೋಗ್ರಿ. ಯಾ ಮುನ್ಸಿಪಾಲ್ಟಿಯೋ, ಮುನ್ಸಿಪಾಲ್ಟಿಯೋ ಅಂದ್ರೆ ಪುರಸಭೆ, ನಗರಸಭೆ,
ಎಲ್ಲ ಬರ್ತಾವಲ್ಲ, ಹೀಗೆಲ್ಲ ಕರಿತೀವಲ್ಲ ನಾವು, ಪುರಸಭೆ ನಗರಸಭೆ ಅಂತ ಎಲ್ಲ ಕರಿತೀವಲ್ಲ, ಆಫೀಸ್ಗಳಿಗೆ ನೀವು ಹೋಗ್ರಿ, ಆಪ್ಕಿ ಐಸಿ ದುರ್ಗತಿ ಹೋಗಿ, ನಿಮ್ಮ ಗತಿ ಈ ರೀತಿ ಆಗತ್ತೆ, ನಿಮ್ಮ ಪರಿಸ್ಥಿತಿ ಈ ದುರ್ಗತಿಗೆ ತಲುಪತ್ತೆ. ಆಪ್ ಬಡಿ ಸೆ ಬಡಿ ಹಾನಿ ಉಠಾಕರ್ ಬಿ ಉದರ್ ನಾ ಜಾಯೇಗಿ. ಬಡಿ ಸೆ ಬಡಿ ಅಂದ್ರೆ ನೀವು ದೊಡ್ಡ ಹಾನಿ, ನಿಮಗೆ ದೊಡ್ಡ ನಷ್ಟವಾಗಿದ್ದರೂ ಕೂಡ ನೀವು ಅಲ್ಲಿಗೆ ಹೋಗಲು ಇಷ್ಟಪಡುವುದಿಲ್ಲ, ಅಲ್ಲಿಗೆ ಹೋಗಲು ಮನಸ್ಸಾಗುವುದಿಲ್ಲ. ಅಂದ್ರೆ ಆ ರೀತಿ ನಿಮ್ಗೆ ಆ ಆಫೀಸಲ್ಲಿ ನಡೆಸ್ಕೊಳ್ತಾರೆ ಎಂದು ಅರ್ಥ. ನಿಮ್ಮ ಸಮಸ್ಯೆಗಳಿಗೆ ಆ ಆಫೀಸಲ್ಲಿ ಯಾವ ಅಧಿಕಾರಿಗಳು ಸ್ಪಂದನೆ ನೀಡುವುದಿಲ್ಲ ಎಂದು ಅರ್ಥ. ಈ ರೀತಿ ಅನುಭವ ಆಗಿದೆ ಕವಿಗೆ, ಅದನ್ನ ಇಲ್ಲಿ ನಿಮಗೆ ಹೇಳಿದ್ದಾರೆ. ಪಹಲೆ ಐಸಾ ನಹಿ ಥಾ ಹೇಳ್ತಿದ್ದಾರೆ ಲೇಖಕರು, ಅವಾಗಿನ ಅವರ ಕಾಲದಲ್ಲಿ ಯಾವ ರೀತಿ ಇತ್ತು ಸಮಾಜದಲ್ಲಿ ಅಂತ ಹೇಳ್ತಿದ್ದಾರೆ. ಪಹಲೆ ಐಸಾ ನಹಿ ಥಾ, ಮೊದಲು ಈ ರೀತಿ ಎಲ್ಲ ಇರ್ಲಿಲ್ಲ. ವ್ಯಾಪಾರಿಯೋ ಕಿ ಶಕ್ ಬನ್ ಹುಯಿ ಥಿ, ವ್ಯಾಪಾರಿಗಳು ಸಕ್ ಅಂದ್ರೆ ಏನು, ಪ್ರಾಮಾಣಿಕತೆ, ವ್ಯಾಪಾರಿಗಳಲ್ಲಿ ಏನು ಪ್ರಾಮಾಣಿಕತೆ ಇತ್ತು. ಮೊದಲೆಲ್ಲ ಈ ರೀತಿಯ ಮೋಸದ ವ್ಯವಹಾರ ಇರ್ಲಿಲ್ಲ. ಯೋ ತೋಲೆ ಮೇ ಚಾಹೆ ಚಟಕ್ ಆದ ಚಟಕ್ ಹಸ್ಲೆ, ಏನು ಅವರು ಯೋ ತೋಲೆ ಮೇ ಅಂದ್ರೆ ತೂಕದಲ್ಲಿ, ತೋಲ್ನಾ ಅಂದ್ರೇನು ತೂಕದಲ್ಲಿ, ಚಟಕ್ ಆದ ಅರ್ಧ ಚಟಕ್ ಅಥವಾ ತೂಕದಲ್ಲಿ ಒಂದ್ ಚಟಕಲ್ಲಿ ಅರ್ಧ ಚಟಕ್ನ ಖಸ್ಲೆ ಅಂದ್ರೆ ಅರ್ಧ ಚಟಕ್ ಏನಾದ್ರೂ ಮೋಸ ಮಾಡಿದ್ರೆ, ಲೇಕಿನ್ ಆಪ್ ಉನ್ಹೆ 5 की जगह भूल से 10 के नोट दे आते तो आपको घबराने की कोई जरूरत नहीं थी. ಅವ್ರೇನಾದ್ರೂ ಮೋಸ ಮಾಡೋದಿದ್ರೆ ಏನು, ತೋಲ್ನೆ ಮೇ ತೂಕದಲ್ಲಿ ಏನೋ ಒಂದು ಸೇರಲ್ಲಿ ಅರ್ಧ ಚಟಕ್, ಅರ್ಧನ ಅವರು ಏನಾದ್ರು ಸ್ವಲ್ಪನ ಮೋಸ ಮಾಡ್ತಿದ್ರು ವಿನಃ ಇಷ್ಟೊಂದು ಮೋಸ ಮಾಡ್ತಿರ್ಲಿಲ್ಲ. ಲೇಕಿನ್ ಆಪ್ ಉನ್ಹೆ 5 की जगह भूल से 10 के ನೋಟ್ ಅಂದ್ರೆ ನೀವು ಮರ್ತ್ಬಿಟ್ಟು ಅಲ್ಲಿ 5 ರೂಪಾಯಿ ಕೊಡೋ ಜಾಗದಲ್ಲಿ 5 ರೂಪಾಯಿ ನೋಟ್ ಕೊಡೋ ಜಾಗದಲ್ಲಿ 10 ರೂಪಾಯಿ ನೋಟ್ ಕೊಟ್ಟಿ ಬಂದಿದ್ರು ಕೂಡ, ತೋ ಆಪ್ಕೋ ಘಬರಾನೆ ಕಿ ಕೋಯಿ ಜರೂರತ್ ನಾ ಥಿ, ಆದ್ರೂ ಕೂಡ ನಿಮ್ಗೆ ಘಬರಾನೆ ಕಿ ಅಂದ್ರೆ ನಿಮಗೆ ಆತಂಕ ಪಡುವಂತಹ ಏನು ಸನ್ನಿವೇಶ ಅಲ್ಲಿ ಇರ್ತಿರ್ಲಿಲ್ಲ, ಅವಶ್ಯಕತೆ ಇರ್ಲಿಲ್ಲ. ಆಪ್ಕೆ ರೂಪಾಯಿ ಸುರಕ್ಷಿತೆ, ನಿಮ್ಮ ಹಣ ಸುರಕ್ಷಿತವಾಗಿ ಅವ್ರ ಹತ್ರ ಇರ್ತಿತ್ತು. ಅಂದ್ರೆ ಇಲ್ಲಿ ಹೇಳ್ತಿದ್ದಾರೆ ವಿದ್ಯಾರ್ಥಿಗಳೇ, ಆಗಿನ ಕಾಲದ ವ್ಯಾಪಾರಸ್ಥರು ಎಷ್ಟು ಪ್ರಾಮಾಣಿಕರಾಗಿದ್ದರು ಎಂಬುದನ್ನ ಇಲ್ಲಿ ಈ ಒಂದು ಕಥೆಯಲ್ಲಿ ಹೇಳ್ತಿದ್ದಾರೆ ಕವಿ. ನೀವು 5 ರೂಪಾಯಿ ಕೊಡೋ ಜಾಗದಲ್ಲಿ 10 ರೂಪಾಯಿ ಕೊಟ್ಟು ಬರ್ತಿದ್ರು ಕೂಡ ಆ ವ್ಯಾಪಾರಸ್ಥರ ಹತ್ರ ನಿಮ್ಮ ಹಣ ಸುರಕ್ಷಿತವಾಗಿರ್ತಿತ್ತು, ನೀವು ಆ ಹಣದ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಎಂದು ಅರ್ಥ. ಮುಜೆ ಯಾದ್ ಹೈ ಏಕ್ ಬಾರ್ ಮೈನೆ, ಇಲ್ಲಿ ಕವಿ ಹೇಳ್ತಿದ್ದಾರೆ ಅವ್ರ ನಡೆದಂತಹ ಒಂದು ಘಟನೆನ ಇಲ್ಲಿ ಹಂಚ್ಕೊಳ್ತಿದ್ದಾರೆ. ಮುಜೆ ಯಾದ್ ಹೈ ನನ್ಗೆ ನೆನಪಿದೆ, ಏಕ್ ಬಾರ್ ಮೈನೆ ಮೊಹರಾಮ್ ಕೆ ಮೇಲೆ, ಒಂದಿನ ನಾನು ಮೊಹರಾಮಿನ ಮೇಳ, ಮೊಹರಾಮಿನ ಜಾತ್ರೆ, ಮೇ ಏಕ್ ದುಕಾನ್ದಾರ್ ಸೆ ಏಕ್ ಪೈಸೆ ಕಿ ರೇವಡಿಯಾ ಲೀ ಥಿ, ನಾನು ಆ ಮೊಹರಾಮ್ ಜಾತ್ರೆಯಲ್ಲಿ, ಮೊಹರಾಮಿನ ಮೇಳದಲ್ಲಿ ದುಕಾನ್ದಾರ್ ಸೆ ಅಂಗಡಿಯವನ ಹತ್ತಿರ ಏಕ್ ಪೈಸೆ ಕಿ 1 ಪೈಸೆಯ ರೇವಡಿಯಾ, ರೇವಡಿಯಾ ಅಂದ್ರೆ ಏನು, ಮಿಠಾಯಿ, ಸಿಹಿ ಮಿಠಾಯಿ, ಎಳ್ಳು ಸಕ್ಕರೆಯಿಂದ ಮಾಡಿದ ಸಿಹಿ ಮಿಠಾಯಿ, ರೇವಡಿಯಾ ಲೀ ಥಿ, ಆ ಅಂಗಡಿಯವನ ಹತ್ರ 1 ಪೈಸೆ ಕೊಟ್ಬಿಟ್ಟು ರೇವಡಿಯಾ ತಗೊಂಡಿದ್ದೆ. ಅವ್ರ ಪೈಸೆ ಕಿ ಜಗಹ ಆಟಾನಿ ದೇ ಆಯಾ ಥಾ, ನಾನು ಪೈಸೆ ಜಾಗದಲ್ಲಿ 8 ಆನೆಯನ್ನ ಕೊಟ್ಟು ಬಂದಿದ್ದೆ. ಘರ್ ಆಕರ್ ಜಬ್ ಅಪ್ನಿ ಭೂಲ್ ಮಾಲೂಮ್ ಹುಯಿ ತೋ ದುಕಾನ್ದಾರ್ ಕೆ ಪಾಸ್ ದೌಡಾ ಗಯಾ, ಮನೆಗ್ ಬಂದ್ಬಿಟ್ಟು ನಾನು 1 ಪೈಸಾ ಕೊಡೋ ಜಾಗದಲ್ಲಿ 8 ಆನೆ ಕೊಟ್ಟು ಬಂದಿದ್ದೇನಲ್ಲಪ್ಪ ಅಂತ ನೆನ್ಪಿಗೆ ಬಂತು. ಅವಾಗ ನೆನ್ಪಿಗೆ ಬಂದಿದ ತಕ್ಷಣ ನಾನು ಅಂಗಡಿಯವನ ಹತ್ರ ಹೋದೆ, ಬೇಗ ಹೋದೆ, ದೌಡ್ ಗಯಾ ಓಡಿ ಹೋಗುವುದು ಅಂದ್ರೆ ಬೇಗ ಹೋದೆ. ಆಶಾ ನಹಿ ಥಿ ಕಿ ವಹ ಆಟಾನಿ ಲೌಟಾಯೇಗಾ, ನನಗೆ ನಂಬಿಕೆ ಇರ್ಲಿಲ್ಲ ಏನೋ ಅವನು ನನ್ನ 8 ಆನೆನ ನನಗೆ ವಾಪಸ್ಸು ಕೊಡ್ತಾನೆ ಎಂದು. ಲೇಕಿನ್ ಉಸ್ನೆ ಪ್ರಸನ್ನ ಚಿತ್ ಸೆ ಆಟಾನಿ ಲೌಟಾ ದಿ, ಏನೋ ಆದ್ರೆ ಅವನು ಪ್ರಸನ್ನ ಚಿತ್ತನಾಗಿ ಯಾವ ಚಿಂತೆನೂ ಇಲ್ಲದೆ ನನ್ನ 8 ಆನೆನ ನನಗೆ ವಾಪಸ್ಸು ಕೊಟ್ಟ. ಅವರು ಉಲ್ಟೆ ಮುಜೆ ಕ್ಷಮಾ ಮಾಗಿ, ಉಲ್ಟಾ ನನಗೆ 8 ಆನೆ ನನಗೆ ಕೊಟ್ಬಿಟ್ಟು ಅವನು ನನ್ನ ಹತ್ರ ಕ್ಷಮೆ ಕೇಳ್ದ. ಪರ್ ಯಹ ಕಶ್ಮೀರಿ ಸೇಬ್ ಕೆ ನಾಮ್ ಸೆ ಸಡೆ ಹುಯೆ ಸೇಬ್ ಭೇಜೆ ಜಾತೆ ಹೇ, ನೋಡಿ ಆಗಿನ ಕಾಲದ ರೀತಿ ಯಾವ ರೀತಿ ವ್ಯಾಪಾರಸ್ಥರ ಪ್ರಾಮಾಣಿಕತೆ ಇದೆ ಎಂದು ಈಗಿನ ಕಾಲದ ವ್ಯಾಪಾರಸ್ಥರ ಬೇಮಾನಿ ಮೇಲೆ ಬೆಳಕು ಚೆಲ್ಲಿದ್ದಾರೆ. ಪರ್ ಯಹ ಕಾಶ್ಮೀರಿ ಸೇಬ್ಗೆ ನಾಮ್ಸೆ, ಏನು ಕಾಶ್ಮೀರಿ ಸೇಬ್, ಇದು ಕಾಶ್ಮೀರದಿಂದ ಬಂದಿರುವಂತಹ ಸೇಬೆ ಹಣ್ಣುಗಳೆಂದು, ಸಡೆ ಹುಯೆ ಸೇಬ್ ಭೇಜೆ ಜಾತೆ ಹೇ, ಇದು ಕಾಶ್ಮೀರದಿಂದ ತಂದಿರುವಂತಹ ಹಣ್ಣುಗಳೆಂದು ಸುಳ್ಳು ಹೇಳ್ಬಿಟ್ಟು ಮಾರ್ಕೆಟ್ ಅಲ್ಲಿ ಸಡೆ ಹುಯೆ ಕೊಳ್ತಿರುವ ಹಣ್ಣುಗಳನ್ನ ಮಾರಲ್ಲ. ಆ ರೀತಿ ಆಗಿನ ಕಾಲದಲ್ಲಿ ಪ್ರಾಮಾಣಿಕತೆ ಇತ್ತು. ಆದರೆ ಈಗಿನ ಕಾಲದಲ್ಲಿ ಕಾಶ್ಮೀರದಿಂದ ತಂದಿರುವಂತಹ ಸೇಬೆ ಹಣ್ಣುಗಳೆಂದು ಹೇಳ್ಬಿಟ್ಟು
ಕೊಳ್ತಿರುವ ಹಣ್ಣುಗಳನ್ನು ಮಾರಾಟ ಮಾಡ್ತಾರೆ ಎಂದು ಹೇಳ್ತಿದ್ದಾರೆ. ಮುಜೆ ಆಶಾ ಹೈ ಪಾಠಕ್ ಬಜಾರ್ ಮೇ ಜಾಕರ್ ಮೇರಿ ತರಹ ಆಕೆನಾ ಬಂದ್ ಕರ್ ಲಿಯಾ ಕರೆ. ಮುಜೆ ಆಶಾ ಹೈ, ನನಗೆ ನಂಬಿಕೆ ಇದೆ, ನನಗೆ ವಿಶ್ವಾಸವಿದೆ. ಪಾಠಕ್ ಬಜಾರ್ ಮೇ, ಪಾಠಕ್ ಅಂದ್ರೆ ನಾವು ಈ ಕಥೆಯನ್ನು ಓದುತ್ತಿರುವವರು, ಈ ಕಥೆಯನ್ನು ಕೇಳುತ್ತಿದ್ದವರು. ಪಾಠಕ್ ಬಜಾರ್ ಮೇ ಜಾಕರ್, ಈ ಕಥೆಯನ್ನು ಓದುತ್ತಿದ್ದವರು. ಪಾಠಕ್ ಅವರು ಏನು, ಬಜಾರಿಗೆ ಬೇಜಾಕರ್ ಮಾರ್ಕೆಟಿಗೆ ಹೋಗ್ಬಿಟ್ಟು, ಸಂತೆಗೆ ಹೋಗ್ಬಿಟ್ಟು, ಮೇರಿ ತರಹ ಆಂಕೇನ ಬಂದ್ ಕರ್ಲಿಯಾ ಕರೆ, ನೀವು ಹೋದಾಗೇನು ಮಾರ್ಕೆಟಿಗೆ ಕಣ್ಣು ಮುಚ್ಕೊಂಡ್ಬಿಟ್ಟು ಯಾರ ಮೇಲೂ ವ್ಯಾಪಾರಸ್ಥರ ಮೇಲೆ ವಿಶ್ವಾಸ ಮಾಡ್ಬಿಟ್ಟು, ಅಂಗಡಿಯವನ ಮೇಲೆ ವಿಶ್ವಾಸ ಮಾಡ್ಬಿಟ್ಟು ಕಣ್ಣು ಮುಚ್ಕೊಂಡ್ಬಿಟ್ಟು ವ್ಯಾಪಾರ ಮಾಡಬೇಡಿ. ನಹಿತೋ ಉನೇ ಬಿ ಕಾಶ್ಮೀರಿ ಸೇಬ್ ಹಿ ಮಿಲೇಗಿ, ಇಲ್ಲ ಅಂದ್ರೆ ನಂತರ ವಿಚಾರಿಸಿ ಮಾಡಿ ಕೂಲಂಕುಷವಾಗಿ ತಗೊಳ್ದೆ ಹೋದ್ರೆ ಅವರಿಗೂ ಕೂಡ ನಂತರನೇ ಹಾಳಾಗಿರುವಂತಹ ಕಾಶ್ಮೀರಿ ಸೇಬ್ಗಳೇ ಸಿಗೋದು ಎಂದು ಹೇಳ್ತಿದ್ದಾರೆ. ಅಂದ್ರೆ ಏನು, ಈ ಕತೆ ಓದ್ತಿರೋರು ವ್ಯಕ್ತಿಗಳು ಏನು, ನಾವು ಬಜಾರಿಗೆ ಹೋದಾಗ, ಮಾರ್ಕೆಟಿಗೆ ಹೋದಾಗ ಸಾವಧಾನದಿಂದ ವಿಚಾರಿಸಿ ಮಾಡಿ ನಾವು ವ್ಯಾಪಾರವನ್ನ ಮಾಡಬೇಕು. ಗ್ರಾಹಕರು ಮೋಸಕ್ಕೆ ಒಳಗಾಗಬಾರದು ಎಂದು ಅರ್ಥ. ಓಕೆ, ಇಲ್ಲಿಗೆ ಈ ಪಾಠ ಮುಗೀತು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನಾವು ಲೇಖಕರ ಪರಿಚಯವನ್ನು ನೋಡೋಣ. ಈಗ ವಿದ್ಯಾರ್ಥಿಗಳೇ ಲೇಖಕರ ಪರಿಚಯವನ್ನು ನೋಡೋಣ. लेखक परिचय, मुंशी प्रेमचंद। प्रेमचंद जी का जन्म 31 जुलाई 1880 को वाराणसी के पास लम्हाई नाम का गांव में हुआ। ಪ್ರೇಮಚಂದ್ ಅವರ ಜನ್ಮ 1880 ಜುಲೈ 31 ವಾರಣಾಸಿಯ ಲಮ್ಹಾಯಿ ಅನ್ನೋ ಒಂದು ಊರಲ್ಲಿ ಇವರು ಜನಿಸ್ತಾರೆ. ಇನ್ಕಾ ವಾಸ್ತವಿಕ ನಾಮ್ ಧನ್ಪತ್ ರಾಯ್ ಥಾ, ಇವರ ವಾಸ್ತವಿಕ ಹೆಸರು, ಇವರ ನಿಜವಾದ ಹೆಸರು ಧನ್ಪತ್ ರಾಯ್ ಆಗಿತ್ತು. ವೆ ಶಿಕ್ಷಾ ವಿಭಾಗ ಮೇ ನೌಕರಿ ಕರ್ತೆ ಥೆ, ಇವರು ಶಿಕ್ಷಣ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ರು, ನೌಕರಿಯನ್ನ ಮಾಡ್ತಿದ್ರು. ಬಚ್ಪನ್ ಮೇ ಹಿ ಪ್ರೇಮಚಂದ್ ಮಾತೃ ಪ್ರೇಮ್ ಸೆ ವಂಚಿತ್ ರಹೆ, ಬಚ್ಪನ್ ಬಾಲ್ಯದಲ್ಲಿಯೇ ಇವರು ಮಾತೃ ಪ್ರೇಮದಿಂದ ವಂಚಿತರಾಗಿದ್ರು. ಅಂದ್ರೆ ಅರ್ಥ, ಪ್ರೇಮಚಂದ್ ಅವರಿಗೆ ತಾಯಿ ಇರ್ಲಿಲ್ಲ. ಇನ್ಕಾ ಜೀವನ್ ಗರೀಬಿ ಮೇ ಹಿ ಗುಜ್ರಾ, ಇವರ ಜೀವನ ಏನು ಗರೀಬಿ ಅಂದ್ರೆ ಬಡತನದಲ್ಲೇ ಕಳೀತು, ಬಡತನದಲ್ಲೇ ಬೆಳೆದರು ಇವರು. ವೆ ಮೆಟ್ರಿಕ್ ತಕ್ ಹಿ ಪಡ್ಪಾಯೆ, ಇವರು ಬಡತನ ಇದ್ದಿದ್ರಿಂದ ಇವರ ಮನೆಯಲ್ಲಿ ಮೆಟ್ರಿಕ್ ವರೆಗೂ ಶಿಕ್ಷಣ ಮಾತ್ರ ಪಡ್ಕೊಂಡ್ರು. ವೇ ಯಥಾರ್ಥವಾದಿ ಕಥಾಕಾರ್ತೆ, ಇವರು ಯಥಾರ್ಥವಾದಿ ಕತೆಗಾರರಾಗಿದ್ರು. ಹೇಗೆ ಇರ್ತಿತ್ತೋ ಸನ್ನಿವೇಶ, ಹೇಗೆ ಇರ್ತಿತ್ತೋ ಸಂದರ್ಭ ಅದೇ ರೀತಿ ಬರೆಯೋರು, ಹೇಗೆ ಅಲ್ಲಿ ಸತ್ಯದ ಘಟನೆಗಳನ್ನ ಬರೀತಿದ್ರು ಇವರು ಎಂದು ಅರ್ಥ. ಇನ್ಕೆ ಪ್ರಮುಖ ರಚನಾ ಯೇ ಹೈ, ಇವರ ಪ್ರಮುಖ ರಚನೆಗಳು ಗೋದಾನ್, ಸೇವಾ ಸದನ್, ಗಬನ್, ನಿರ್ಮಲ್, ಕರ್ಮಭೂಮಿ ಆದಿ ಇನ್ಕಿ ಪ್ರಮುಖ ಉಪನ್ಯಾಸ, ಇವರ ಪ್ರಮುಖ ಉಪನ್ಯಾಸಗಳು. ಬಡೆ ಘರ್ ಕಿ ಬೇಟಿ, ನಾಮ್ ಕಾ ದಾರೋಗ್, ಪಂಚ ಪರಮೇಶ್ವರ್, ಪೂಸ್ ಕಿ ರಾತ್ ಆದಿ ಇನ್ಕಿ ಪ್ರಸಿದ್ಧ ಕಹಾನಿಯಾ ಹೈ, ಇವೆಲ್ಲ ಇವರ ಪ್ರಸಿದ್ಧಿ ಹೊಂದಿದ ಕಹಾನಿಗಳು, ಕತೆಗಳು. ಪ್ರೇಮಚಂದ್ ಕಿ ಕಹಾನಿಯಾ ಮಾನಸ ಸರೋವರ್ ನಾಮ್ ಸೆ ಸಂಕಲಿತ ಹೈ, ಪ್ರೇಮಚಂದ್ ಅವರು ಬರೆದಿರುವ ಕತೆಗಳು, ಕಹಾನಿಗಳು ಮಾನಸ ಸರೋವರ ಅನ್ನೋ ಒಂದು ಸಂಕಲನ ಇದೆ, ಮಾನಸ ಸರೋವರ ಹೆಸರಿನಲ್ಲಿ ಸಂಕಲಿತವಾಗಿದೆ. ಈಗ ಶಬ್ದಾರ್ಥವನ್ನು ನೋಡೋಣ. ಮೇವಾ ಫರೋಸ್, ಮೇವ್ ಯಾ ತಾಜಾ ಫಲ್ ಭೇಜ್ನೆ ವಾಲಾ, ಮೇವ್ ಅಂದ್ರೆ ಡ್ರೈ ಫ್ರೂಟ್ಸ್ ಮಾರ್ತಾರಲ್ಲ ಅವರು, ತಾಜಾ ಫಲ್ ಅಂದ್ರೆ ತಾಜಾ ಹಣ್ಣುಗಳನ್ನು ಮಾರುವವ. ಮೇವಾ ಫರೋಸ್ ಅಂದ್ರೆ ಮಾರ್ವಾಡಿ ಅಂದ್ವಲ್ಲ ಅವರು, ಏನು ಡ್ರೈ ಫ್ರೂಟ್ಸ್ ಮತ್ತೆ ತಾಜಾ ಹಣ್ಣುಗಳನ್ನು ಮಾರಾಟ ಮಾಡುವವ ಎಂದು ಅರ್ಥ. ನಜರ್ ದೃಷ್ಟಿ, ನಾವು ಕನ್ನಡದಲ್ಲೂ ದೃಷ್ಟಿ ಅಂತೀವಿ. ನಿಗಹ. ನೀಮ್ ಕೌಡಿ, ನೀಮ್ಕಾ ಫಲ್ ಅಂದ್ರೆ ಬೇವಿನ ಹಣ್ಣು. ಸ್ವಾದ್ ರುಚಿ, ಕನ್ನಡದಲ್ಲೂ ರುಚಿ ಅಂತೀವಿ. ಲೌಂಡ ಚೋಕ್ರಾ ಬಾಲಕ್, ಲೌಂಡ ಅಂದ್ರೆ ಏನು ಹುಡುಗ, ಬಾಲಕ ಆ ಹಣ್ಣಿನ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಿದ್ನಲ್ಲ ನೌಕರ, ಆ ಹಣ್ಣಿನ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ನಲ್ಲ ಆ ಹುಡುಗನಿಗೆ ಚೌಕ್ರಾ ಬಾಲಕ್ ಎಂದು ಕರೀತಾರೆ. ಕೆಲವೊಂದ್ಸರಿ ವಿದ್ಯಾರ್ಥಿಗಳೇ ಈ ಪದಗಳು ಸಂದರ್ಭಕ್ಕೆ ತಕ್ಕಂಗೆ ಬಳಸಲಾಗುತ್ತೆ. ಮೋಲ್ಭಾವ್, ಮೂಲ್ಯ, ಮೋಲ್ಭಾವ್ ಅಂದ್ರೆ ಅದರ ಬೆಲೆಯನ್ನ ನಿರ್ಧಾರ ಮಾಡುವುದು, ಚೌಕಾಸಿ ಮಾಡುವುದು. ಮೂಲ್ಯ, ಅದರ ಮೂಲ್ಯ ಎಂದು ಅರ್ಥ.
कीमत दाम, तरोಜ तोलने का साधन ಅಂದ್ರೆ ಹಣ್ಣುಗಳನ್ನು ಅಥವಾ ನಾಪನೆ ಕಾ ಸಾಧನ್ ಅಂದ್ರೆ ತಕ್ಕಡಿ. ಫಾಯ್ದಾ ರೀತಿ. गलन किसी वस्तु का धानत्व कम होना, किसी वस्तु का धानत्व कम होना. भेदाग साफ ಅಂದ್ರೆ ಕಲೆ ಇಲ್ಲದ. ಸುರಾಕ್ ಛೇದ್ ಅಂದ್ರೆ ಏನು ರಂಧ್ರ. ಬೇರ್ ಏಕ್ ಪ್ರಕಾರ ಕಾ ಫಲ್ ಒಂದು ಪ್ರಕಾರದ ಹಣ್ಣು. ಭಾಪ್ಲೇನ ಪಹಚಾನ ಅಂದ್ರೆ ಗುರುತಿಸುವುದು. ಚೌಕಾಸ್ ಸಚೇತ್ ಸಚೇತ್ ರೆಹನ ಸಾವುಧಾನ್ ರಹನ ಅಂದ್ರೆ ಸಮಾಧಾನವಾಗಿರುವುದು. ಕಚಾರಿ ದಫ್ತರ್ ಅಂದ್ರೆ ಆಫೀಸ್ ಅಂತೀವಲ್ಲ ಅದು. ಚಕ್ ಲೇನ್ ದೇನ್ ಅಂದ್ರೆ ಕೊಡುವುದು ಕೊಂಡುಕೊಳ್ಳುವುದು. ಚಟಕ್ ಸೇರ್ಕಾ 16ವೇं ಭಾಗ ಕಿ ಏಕ್ ತೌಲಾ ಅಂದ್ರೆ ಸೇರಿನಾಗೆ 16 ಭಾಗ ಮಾಡಿದ್ರೆ ಒಂದು ಭಾಗ ಬರುತ್ತದೆ, ಅದು ಅದಕ್ಕೆ ಚಟಕ್ ಎಂದು ಹೇಳ್ತಾರೆ ವಿದ್ಯಾರ್ಥಿಗಳೇ. ರೇವಡಿ ತಿಲ್ ಔರ್ ಚೀನಿ ಸೆ ಬನಿ ಮಿಠಾಯಿ ಅಂದ್ರೆ ತಿಲ್ ಎಳ್ಳು ಮತ್ತೆ ಚಕ್ಕರೆಯಿಂದ ಮಾಡಿದ ಮಿಠಾಯಿ ಸಿಹಿ ಪದಾರ್ಥ ಎಂದು ಅರ್ಥ. ಇಲ್ಲಿಗೆ ನಿಮ್ಮ ಕಾಶ್ಮೀರಿ ಸೇಬ್ ಪಾಠ ಮುಗಿಯಿತು ವಿದ್ಯಾರ್ಥಿಗಳೇ. ಮುಂದಿನ ತರಗತಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.